Good morning to all. Welcome to Syllaba Academic English channel. I am Nagvineni, Assistant Professor of English, the Department of Collegiate and Technical Education. In today's class, I am going to explain quotation letter, business letters from commercial correspondence paper. And under this topic, I am going to explain the letter of quotation prescribed by the University of Mysore for the second year BCom, BBA, 4th semester, CBCS course 2020-21. ಕೊಟೇಶನ್. ವಾಟ್ಸ್ ಎ ಕೊಟೇಶನ್? ಕನ್ನಡದಲ್ಲಿ ಅದನ್ನು ಟೆಂಡರ್ ಪ್ರಕಟಣೆ ಅಂತ ಕರೀತಾರೆ. ಎ ರಿಕ್ವೆಸ್ಟ್ ಫಾರ್ ಪ್ರೈಸ್ ಲಿಸ್ಟ್ ಆಫ್ ಪರ್ಟಿಕ್ಯುಲರ್ ಗೂಡ್ಸ್ ಆರ್ ಪ್ರಾಡಕ್ಟ್ಸ್. ಕೊಟೇಶನ್ನ ಕಾಲ್ ಮಾಡೋದು, ಕೊಟೇಶನ್ನ ಕೊಡೋದು. ಕಾಲಿಂಗ್ ಫಾರ್ ಕೊಟೇಶನ್, ಗಿವಿಂಗ್ ಕೊಟೇಶನ್ ಆರ್ ಸೆಂಡಿಂಗ್ ಕೊಟೇಶನ್. ಏನು ಕೊಟೇಶನ್ ಅಂದರೆ, ಒಂದು ನಿರ್ದಿಷ್ಟವಾದಂಥ ವಸ್ತುವಿಗೆ, ನಮಗೆ ಬೇಕಾಗಿರೋ ಒಂದು ಸಾಮಗ್ರಿಗೆ ಬೇಕಾಗಿರ್ತಕ್ಕಂಥ ಪ್ರೈಸ್ ಲಿಸ್ಟ್, ಒಂದು ಎನ್ಕ್ವೈರಿ ಲೆಟ್ರ್ ಥರನೇ ಇದು ಕೂಡ. ಸೊ ಅದನ್ನು ಕೇಳೋದಕ್ಕೆ ಕೊಟೇಶನ್ ಅಂತ ಕರಿತೀವಿ. ಈಗ ನೋಡೋಣ ಒಂದು ಎಕ್ಸಾಂಪಲ್ ಮೂಲಕ. ಯು ಆರ್ ಗೋಯಿಂಗ್ ಟು ಓಪನ್ ಅನ್ ಆಫೀಸ್ ವೆರಿ ಸೂನ್. ನೀವೊಂದು ಆಫೀಸನ್ನು ಓಪನ್ ಮಾಡ್ತಿದ್ದೀರಾ. ರೈಟ್ ಎ ಲೆಟರ್ ಟು ಎ ಫರ್ನಿಚರ್ ಸಪ್ಲೈಯರ್ ಟು ಸೆಂಡ್ ಇಸ್ ಕಾಂಪಿಟೇಟಿವ್ ಕೊಟೇಶನ್ ಫಾರ್ ದ ಸಪ್ಲೈ ಆಫ್ ಆಫೀಸ್ ಫರ್ನಿಚರ್. ನಿಮ್ಮ ಆಫೀಸಿಗೆ, ಕಚೇರಿಗೆ ನಿಮಗೆ ಒಂದು ಕೊಟೇಶನ್ ಬೇಕಾಗಿದೆ. ಕಾಂಪಿಟೇಟಿವ್ ಕೊಟೇಶನ್, ಒಂದು ಸ್ಪರ್ಧಾತ್ಮಕ ಆಗಿರ್ತಕ್ಕಂಥ ಒಂದು ಕೊಟೇಶನ್ ಬೇಕು. ಫರ್ನಿಚರ್ ಡೀಲರ್ಗೆ ನೀವು ಕಾಲ್ ಮಾಡಿ ಕೊಟೇಶನನ್ನು, ಪತ್ರವನ್ನು ಬರೀರಿ ಅಂತ ಹೇಳ್ತಾರೆ. ಈಗ ನೀವು ಇಲ್ಲಿ ಆ ಲೆಟರಲ್ಲಿ ಏನು ನೋಡಿ, ನೀವು ವಿದ್ಯಾರ್ಥಿಗಳು ಲೆಟ್ರು ಬರೆಯುವಾಗ, ಇದು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬರೆಯುವಾಗ, ಯು ಹ್ಯಾವ್ ಟು ಗೋ ಥ್ರೂ ದ ಕ್ವೆಶ್ಚನ್ ಕೇರ್ಫುಲ್ಲಿ. ವಿಚ್ ಲೆಟರ್ ಈಸ್ ಆಸ್ಕ್ಡ್ ಫಾರ್? ಹಿಯರ್ ಇಟ್ ಈಸ್ ದ ಲೆಟರ್ ಆಫ್ ಕೊಟೇಶನ್. ಯು ಆರ್ ಗೋಯಿಂಗ್ ಟು ಓಪನ್ ಅನ್ ಆಫೀಸ್ ಸೂನ್. ಫ್ರಮ್ ಟು, ಯು ಹ್ಯಾವ್ ಟು ಫೈಂಡ್ ಔಟ್. ರೈಟ್ ಎ ಲೆಟರ್ ಟು ಎ ಫರ್ನಿಚರ್ ಸಪ್ಲೈಯರ್ ಟು ಸೆಂಡ್ ಇಸ್ ಕಾಂಪಿಟೇಟಿವ್ ಕೊಟೇಶನ್. ಸೊ ಕೊಟೇಶನ್, ದಿಸ್ ಇಸ್ ದ ಲೆಟರ್ ಆಫ್ ಕೊಟೇಶನ್. You have to ask for quotation, price list. From whom? A furniture supplier. Is there any name of the shop? No. Yadar angadi hesridiya, company hesridiya alli? Illa. That means you have to create the to address. You are going to open an office. New students. Here you are going to an office. You are the customer here. You have to assume yourself as a customer. ನಿಮ್ಮನ್ನು ನೀವು ಕಸ್ಟಮರ್ ಅಂತ ಅನ್ಕೋಬೇಕು. ಒಂದು ಕಚೇರಿ, ಇಲ್ಲಿ ಅಂದರೆ ಕಚೇರಿ ಹೆಸರು ಕೊಟ್ಟಿದ್ದಾರಾ? ಇಲ್ಲ. ದಟ್ ಮೀನ್ಸ್ ಯು ಹ್ಯಾವ್ ಟು ಕ್ರಿಯೇಟ್ ದ ಫ್ರಮ್ ಅಡ್ರೆಸ್ ಆಲ್ಸೋ. ಸೊ ಕೆಲವು ಸಾರಿ ಟು ಅಡ್ರೆಸ್ ಕೊಡ್ತೀವಿ, ಕೆಲವು ಸಾರಿ ಫ್ರಮ್ ಅಡ್ರೆಸ್ ಕೊಡ್ತೀವಿ, ಕೆಲವು ಸಾರಿ ಎರಡೂ ಕೊಡ್ತೀವಿ. ಅಲ್ಲಿ ಯು ಫೈಂಡ್ ಔಟ್ ವಿಚ್ ಲೆಟರ್ ಯು ಹ್ಯಾವ್ ಟು ರೈಟ್. ವಾಟ್ ಟೈಪ್ ಆಫ್ ಲೆಟರ್? ಈಸ್ ಇಟ್ ಎನ್ಕ್ವೈರಿ ಆರ್ ರಿಪ್ಲೈ ಟು ಎನ್ಕ್ವೈರಿ? ಈಸ್ ಇಟ್ ಎ ಕೊಟೇಶನ್ ಆರ್ ಎ ಕಂಪ್ಲೇಂಟ್ ಆರ್ ಅನ್ ಆರ್ಡರ್? ಯು ಹ್ಯಾವ್ ಟು ಗೋ ಥ್ರೂ ದ ಲೆಟರ್ carefully. And then you have to find out, notice if the from address is given, if the to address is given, if both are given. If they are not given, you have to create either from or to or both. Here, no from address is given. You are going to open an office, so you are free to create any name, any from address. Here I have created Sadhana Academy, Coimbatore Nagar, Mysore. Phone, email. Date 25th July 2021. ಡೇಟ್ ಇಲ್ಲೇ ಬರೀಬೇಕು. ಇಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿ ಸೆಂಟ್ರಿಗೆ ಬರಬೇಕು. ಫಾರ್ಮ್ಯಾಟ್ ಇದೇನೆ, ಬಿಸ್ನೆಸ್ ಲೆಟರ್ ಫಾರ್ಮ್ಯಾಟ್ ಅಂತ ಕರಿತೀವಿ ಇದನ್ನು. ಈ ಕಡೆ ಫೋನ್ ನಂಬರ್, ಈ ಕಡೆ ಇಮೇಲ್ ಬಂದರೆ, ಈ ಕಡೆ ಅದಿರ್ತಕ್ಕಂಥ ಕಚೇರಿಯ ವಿಳಾಸ ಕುವೆಂಪು ನಗರ್, ಮೈಸೂರು. ಅದರ ಕೆಳಗೆ 2 ಸಾಲುಗಳನ್ನು ಬಿಟ್ಟು, ಆಫ್ಟರ್ 2 lines you have to write the date. Date should be mentioned like this only: day, month and year. Then in the left side, after 2 lines, to address. You have to create the to address. Here I have created this address: the Furniture House, Devaraj Aras Road, Mysore. After 2 lines, you write the salutation: Dear Sir, comma. Why are you writing the letter? You have to mention the subject. What's the subject?
ವಿಷಯ ಏನು? ರಿಕ್ವೆಸ್ಟ್ ಫಾರ್ ಕೊಟೇಶನ್ ಫಾರ್ ಸಪ್ಲೈ ಆಫ್ ಫರ್ನಿಚರ್ ಸಪ್ಲೈಗೆ ಒಂದು ಕೋರಿಕೆ. ಫಸ್ಟ್ ಪ್ಯಾರಾಗ್ರಾಫ್ ಶುಡ್ ಬಿ ಅನ್ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಆರ್ ಅನ್ ಇಂಟ್ರೊಡಕ್ಟರಿ ಲೈನ್. ಮೊದಲನೇ ಸಾಲು ಯಾವಾಗಲೂ ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಿ. ಇದರಲ್ಲಿ ಪರಿಚಯ ಮಾಡ್ಕೊಳ್ಬೇಕು ನೀವು. ಐ ಆಮ್ ವೆರಿ ಗ್ಲಾಡ್ ಟು ಇನ್ಫಾರ್ಮ್ ಯು ದಟ್ ವಿ ಆರ್ ಗೋಯಿಂಗ್ ಟು ಓಪನ್ ಅನ್ ಆಫೀಸ್ ಅಟ್ ಕುವೆಂಪು ನಗರ್ ಸೆಕೆಂಡ್ ಸ್ಟೇಜ್ ಆನ್ 15th August 2021. You see, I am very glad. The introductory line should begin with a positive approach. ನನಗೆ ಸಂತೋಷ ಆಗ್ತಿದೆ, ಈ ರೀತಿ ಒಂದು ಸಕಾರಾತ್ಮಕ ಭಾವನೆಯೊಂದಿಗೆ ಪತ್ರ ಶುರುವಾಗಬೇಕು. ನಿಮಗೆ ಮಾಹಿತಿ ನೀಡಲು, ನಿಮ್ಮ ಗಮನಕ್ಕೆ ತರಲು ನಾನು ಆಗಸ್ಟ್ 15, 2021 ಕುವೆಂಪು ನಗರ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಕಚೇರಿಯನ್ನು ತೆರೆಯಬೇಕೆಂದಿದ್ದೇನೆ. ಆಸ್ ವಿ ರಿಕ್ವೈರ್ ಸಮ್ ಆಫೀಸ್ ಫರ್ನಿಚರ್. ಒಂದು ಕಚೇರಿಗೆ ಏನು ಬೇಕಾಗಿರುತ್ತೆ? ಹೊಸದಾಗಿ ಶುರು ಮಾಡುವಾಗ ಯು ನೀಡ್ ಪೀಠೋಪಕರಣಗಳು, ಆಫೀಸ್ ಫರ್ನಿಚರ್. ಕಚೇರಿಗೆ ಅವಶ್ಯಕವಾದಂಥ ಪೀಠೋಪಕರಣಗಳು ಬೇಕಾಗಿರುತ್ತೆ. ಐ ಹಿಯರ್ ಬೈ ರಿಕ್ವೆಸ್ಟ್ ಯು ಟು ಸೆಂಡ್ ಯುವರ್ ಕಾಂಪಿಟೇಟಿವ್ ಕೊಟೇಶನ್ ವಿತಿನ್ 7 days ಫ್ರಮ್ ಟುಡೇ. ಇಲ್ಲಿಂದ 7 ದಿನಗಳೊಳಗಡೆ. ನೋಡಿ, ಇಲ್ಲಿ ನಮಗೆ ನಿಮ್ಮ ಫರ್ನಿಚರ್ ಡೀಲರ್ಸ್ ಆಗಿರೋದ್ರಿಂದ ನಿಮ್ಮ ಕೊಟೇಶನ್ ಅಂದರೆ ಪ್ರೈಸ್ ಲಿಸ್ಟ್ ಕೊಡೋದು ಅಂತ. ಇವರು ರಿಕ್ವೈರ್ಮೆಂಟ್ ಇಲ್ಲಿ ಬರೆದಿದ್ದಾರೆ. ಅದಕ್ಕೆ ಅವರು ಬೆಲೆಯನ್ನು ಆ ಫರ್ನಿಚರ್ ಅವ್ರ ಅಂಗಡಿಲಿ ಇದ್ದರೆ ಅದಕ್ಕೇನು ಬೆಲೆ ಇದೆ ಅದನ್ನು ಕಳಿಸಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ದಿನ ನೋಡಿ, ಟೈಮ್ ಲಿಮಿಟ್ ಕೂಡ ಇಲ್ಲೇ ಹೇಳಿಬಿಟ್ರು. ನೀವು ಆಗಸ್ಟ್ 15ಕ್ಕೆ ಓಪನ್ ಮಾಡಬೇಕಂದ್ರೆ 7 ದಿನದ 25ನೇ ತಾರೀಕು ಲೆಟ್ರ್ ಬರೀತಾ ಇದ್ದಾರೆ ಇವರು. 7 ದಿನದಲ್ಲಿ ಅವ್ರಿಗೆ ಬಂದುಬಿಟ್ರೆ 1-2 ದಿನದಲ್ಲಿ ಆರ್ಡ್ರ್ ಹಾಕಿ ಅವರು ಆಫೀಸ್ಗೆ ಆ ಫರ್ನಿಚರ್ನ ತೊಗೊಳ್ಳೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಟೈಮ್ ಲಿಮಿಟನ್ನು ಯಾವಾಗಲೂ ಮೆನ್ಷನ್ ಮಾಡಬೇಕು. ಆಗ ಅವರು ಸಾಧ್ಯ ಆದರೆ ಕೊಡ್ತಾರೆ ಆ ಸಮಯದಲ್ಲಿ. ಇಲ್ಲ ಅಂದರೆ ಇಲ್ಲ ಅಂತ ಲೆಟ್ರ್ ಹಾಕ್ತಾರೆ. ನೀವು ಬೇರೆಯವ್ರನ್ನ ಅಪ್ರೋಚ್ ಮಾಡ್ಬೋದು. ಅವರ ಅಪ್ರಾಕ್ಸಿಮೇಟ್ ರಿಕ್ವೈರ್ಮೆಂಟ್ ಈಸ್ ಆಸ್ ಫಾಲೋಸ್. ನಮ್ಮ ಅವಶ್ಯಕತೆ, ಒಂದು ಅಂದಾಜು ಅವಶ್ಯಕತೆ, ಅಪ್ರಾಕ್ಸಿಮೇಟ್ ರಿಕ್ವೈರ್ಮೆಂಟ್, ಅಂದಾಜು ಅವಶ್ಯಕತೆ ಈ ಕೆಳಕಂಡಂತಿದೆ. ಚೇರ್ಸ್ 2 ಡಜನ್ ಬೇಕು, ಸೋಫಾ ಸೆಟ್ 2 ಓನ್ಲಿ, ಟೇಬಲ್ಸ್ 7 ಓನ್ಲಿ, ಸ್ಟೀಲ್ ಕಬೋರ್ಡ್ಸ್ 5 ಓನ್ಲಿ. ಯುವರ್ ಕೊಟೇಶನ್ ಶುಡ್ ಇನ್ಕ್ಲೂಡ್ ಚಾರ್ಜ್ ಆಫ್ ಡೆಲಿವರಿ ಟು ಅವರ್ ಆಫೀಸ್. ನೋಡಿ, ಇದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ದಿನದಲ್ಲಿ ಕೊಡಬೇಕು, ಏನು ಬೇಕು. ಕನ್ಕ್ಲೂಡಿಂಗ್ ಲೈನ್ ಒಂದು, ಮೊದಲಿಗೆ ಇಂಟ್ರೊಡಕ್ಷನ್, ನಿಮ್ಮನ್ನೇ ಪರಿಚಯ ಮಾಡ್ಕೊಂಡ್ರಿ, ಪತ್ರ ಯಾಕೆ ಬರೀತಿದ್ದೀರಿ ಅಂತ ಹೇಳಿದ್ರಿ. 2ನೇದರಲ್ಲಿ ಡಿಸ್ಕ್ರಿಪ್ಷನ್, ನಿಮಗೆ ಏನು ಬೇಕಾಗಿದೆ ಅನ್ನೋದರ ವಿವರಣೆ ಕೊಟ್ರಿ. ಕನ್ಕ್ಲೂಡ್ ಮಾಡ್ತಿದ್ದೀರಿ. ಯುವರ್ ಕೊಟೇಶನ್ ಶುಡ್ ಇನ್ಕ್ಲೂಡ್ ಚಾರ್ಜ್ ಆಫ್ ಡೆಲಿವರಿ ಟು ಅವರ್ ಆಫೀಸ್. ನಿಮ್ಮ ಏನೇನು ನಿರೀಕ್ಷೆಗಳಿದೆ ಒಬ್ಬ ಸಪ್ಲೈಯರಿಂದ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀರಾ. 7 ದಿನದಲ್ಲಿ ಕಳಿಸ್ಬೇಕು ಮತ್ತು ಚಾರ್ಜ್ ಆಫ್ ಡೆಲಿವರಿ ಫ್ರೀ ಇರಬೇಕು. ನಿಮ್ಮ ಕೊಟೇಶನಲ್ಲಿ ಅದು ಕೂಡ ನೀವು ಫ್ರೀ ಅಲ್ಲ, ಇನ್ಕ್ಲೂಡ್ ಮಾಡಬೇಕು. ಅದನ್ನು ಮತ್ತೆ ಬೇರೆ ಬಿಲ್ ಮಾಡೋ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀರಾ. ಸಾಲಿಟೇಷನ್ ಅಗೇನ್, ಯು ಶುಡ್ ಹ್ಯಾವ್ ಎಂಡ್ ದ ಲೆಟರ್ ಆಲ್ವೇಸ್ ವಿತ್ ಥ್ಯಾಂಕಿಂಗ್ ಯು. ಯುವರ್ಸ್ ಫೇತ್ಫುಲ್ಲಿ ನೋಡಿ, ಇಲ್ಲಿ ಅಪಾಸ್ಟ್ರಫಿ ಬಂದಿಲ್ಲ. ಸ್ಟೂಡೆಂಟ್ಸ್ ಯೂಶಲಿ ದೇ ಕಮಿಟ್ ದಿಸ್ ಮಿಸ್ಟೇಕ್. ಯುವರ್ಸ್ ನಿಮ್ಮ, ಯುವರ್ಸ್ ಫೇತ್ಫುಲ್ಲಿ. ಯುವರ್ಸ್ ಅಂತಂದರೆ ಅಪಾಸ್ಟ್ರಫಿ ಹಾಕಿದಾಗ ಅದು ಇಲ್ಲಿ ಅರ್ಥ ಕೊಡಲ್ಲ. ಸೊ ಅಪಾಸ್ಟ್ರಫಿ ಇಲ್ಲಿ ಬರೋದಿಲ್ಲ. ಯುವರ್ಸ್ ಫೇತ್ಫುಲ್ಲಿ. ಸದನ್ ಸಿಗ್ನೇಚರ್ ಅದರಿಂದ ಸಿಗ್ನೇಚರ್ನ ಯಾವುದ್ಯಾವುದೋ ರೀತಿಯಲ್ಲಿ ಮಾಡ್ತಾರೆ, ಅರ್ಥ ಆಗಲ್ಲ ಯಾರು ಅಂತ. ಬೈ ಸಿಗ್ನೇಚರ್ ವಿ ಕ್ಯಾನ್ ನಾಟ್ ಫೈಂಡ್ ಔಟ್ ಹೂ ದ ಪರ್ಸನ್ ಹೂ ಹ್ಯಾಸ್ ರಿಟನ್ ದ ಲೆಟರ್. ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ, ಚಿತ್ರ ಎಲ್ಲ ಬರಹ, ಒಬ್ಬರು ಸಹಿ ಒಂದೊಂಥರ ಇರುತ್ತೆ. ಅದಕ್ಕೆ ಬ್ರಾಕೆಟಲ್ಲಿ ಏನು ಮಾಡಬೇಕು, ನಿಮ್ಮ ಹೆಸರನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರೀಬೇಕು. ನಿಮ್ಮ ಹುದ್ದೆ ಏನಿದೆ ಅದನ್ನು ಬರೀಬೇಕು, ಮ್ಯಾನೇಜರ್. ಸೊ ಇದು ಕೊಟೇಶನ್ ಬರೆಯುವಂಥ ವಿಧಾನ. ಈ ಕೊಟೇಶನ್ಗೆ ಇವರು ಬರೆದಿದ್ದಾರೆ. ಅವ್ರು ಹೇಗೆ ನಿಮಗೆ ಒಂದೇ ಲೆಟ್ರ್ ಕೊಡಲ್ಲ. ಈ ಕೊಟೇಶನ್ ಬರ್ರಿ ಅಂತ ಕೊಟ್ಟರೆ ಕೊಟೇಶನ್ಗೆ ರಿಪ್ಲೈ ಕೊಡಿ ಅಂತ ಅದೊಂದು 5 ನಂಬರಿಗೆ ಕೊಡ್ತೀವಿ. ಟೋಟಲಿ ಇದು ಒಂದು ಯೂನಿಟ್, 10 ಮಾರ್ಕ್ಸ್ ಯೂನಿಟ್. ರಿಪ್ಲೈ ಹೇಗೆ ಕೊಡೋದು ನೋಡೋಣ. ಈಗ ಸದನ್ ಅಕಾಡೆಮಿಯವರು ಫರ್ನಿಚರ್ ಹೌಸ್ಗೆ ಲೆಟ್ರ್ ಬರೆದಿದ್ರು. ಈಗ ಈ ಫರ್ನಿಚರ್ ಹೌಸ್ ಅವರು ಇವರಿಲ್ಲಿ ಫ್ರಮ್ ಆಗ್ತಾರೆ. ಇಲ್ಲಿಗೆ ಬಂದರು. ಫೋನ್ ನಂಬರ್, ಇಮೇಲ್,
ಅವರ ವಿಳಾಸ, ನೀವೇ ಸೃಷ್ಟಿ ಮಾಡಿದಂಥ ವಿಳಾಸ. ಇವರಾಗ ಟು ಆಗಿದ್ದರು, ಈಗ ಇಲ್ಲಿ ಫ್ರಮ್ ಆದರು. ಈಗ ಇವರಾಗ ಟು ಆಗಿದ್ದರು, ಫ್ರಮ್ ಆಗಿದ್ದರು, ಈಗ ಇಲ್ಲಿ ಟು ಆದರು. ಅವ್ರು 25ನೇ ತಾರೀಕು ಲೆಟ್ರ್ ಬಂದಿದ್ದಾರೆ. ನೀವು ಇಮಿಡಿಯೇಟಾಗಿ ಯಾವಾಗಲೂ ಬಿಸ್ನೆಸ್ಸಲ್ಲಿ ಈಗ ಅಂದರೆ ಇನ್ನೊಂದು ತಿಂಗಳು ಅಲ್ಲ, ಆಗ ಮಾತ್ರ ಬಿಸ್ನೆಸ್ಸಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿರ್ಧಾರ ಮಾಡೋ ಚಾಕಚಕ್ಯತೆ, ಒಂದು ಸ್ಪೀಡ್ ಅಂತ ಹೇಳ್ತೀವಿ ಅದನ್ನು. ಯಾಕಂದರೆ ಬಿಸ್ನೆಸ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ದ ಟೇಸ್ಟ್, ಕರೆಂಟ್ ಟೇಸ್ಟ್ ಆ್ಯಂಡ್ ಡಿಮಾಂಡ್ ಆಫ್ ಮಾರ್ಕೆಟ್. ಪ್ರಸ್ತುತವಾಗಿರ್ತಕ್ಕಂಥ ಜನರ ಒಂದು ಟೇಸ್ಟ್, ಅಭಿರುಚಿ ಮತ್ತು ಮಾರ್ಕೆಟ್ನ ಡಿಮಾಂಡ್, ಬೇಡಿಕೆ, ಪೂರೈಕೆ, ಇದೆಲ್ಲ ಅದರ ಮೇಲೆ ಬಿಸ್ನೆಸ್ ನಿಂತಿರುತ್ತೆ, ಅವಲಂಬಿಸಿರುತ್ತೆ. ಕೆಲವು ಸಾರಿ ಲಕ್ಷಾಂತರ ರೂಪಾಯಿ ತುಂಬ ಬುದ್ಧಿವಂತರಾದರೆ ಸದಾ ಕಾಲ ಅವರು ತ್ವರಿತವಾಗಿ ಕ್ವಿಕ್ಕಾಗಿ ಕೆಲಸ ಮಾಡುವಂಥ ಕೌಶಲ್ಯವನ್ನು ಹೊಂದಿದರೆ, ಒಂದು ಗುಡ್ ವಿಲ್ ಇಟ್ಕೊಂಡು ಅವರು ಮಾರ್ಕೆಟ್ ಸ್ಟಡಿನ ಮಾಡ್ತಾರಾದರೆ ಒಳ್ಳೆಯ ಪ್ರಾಫಿಟನ್ನು ಮಾಡ್ಕೊಳ್ತಾರೆ. ಸೊ ಇಲ್ಲಿ ಅದಕ್ಕೆ ನೋಡಿ, ಡಿಲೇ ಮಾಡೋದು ಇರಲ್ಲ. ಪರೀಕ್ಷೆಯಲ್ಲೇ ಅದೇ ಡೇಟ್ ಹಾಕಬೇಕು, ಯಾವ ಡೇಟ್ ಬರೀತಿರ್ತೀರೋ, ಯಾವ ದಿನ ಪರೀಕ್ಷೆ ಬರೀತಿರ್ತೀರೋ ಅದೇ ಡೇಟ್ ಹಾಕಿ. ಆದರೆ ಇನ್ ರಿಯಲ್ ಲೈಫ್ ಬಿಸ್ನೆಸ್ಸನ್ನು ಯಾವಾಗಲೂ ಇಮಿಡಿಯೇಟಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಟು ಸಾಧನಾ ಅಕಾಡೆಮಿ, ಕುವೆಂಪು ನಗರ್, ಮೈಸೂರು, ಇವರಿಗೆ ಬರೆದಿದ್ದಾರೆ ಲೆಟ್ರನ್ನು. ಡಿಯರ್ ಸರ್ಸ್, ಯಾಕೆ ಇಲ್ಲಿ ಮೇಡಮ್ ಅಲ್ಲಿ ಸರ್ ಇತ್ತು, ಇಲ್ಲಿ ಸರ್ಸ್ ಇದೆ? ಬಿಕಾಸ್ ದ ಫರ್ನಿಚರ್ ಹೌಸ್. ಇಲ್ಲಿ ನಮಗೆ ಅವರು ಕೋನ ಅಥವಾ ಸಿಂಗಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಾರಾ ಏನೂ ಇಲ್ಲ, ಐಡಿಯಾ ಇಲ್ಲ. ಸೊ ನಾವಿಲ್ಲಿ ಸರ್ ಹಾಕ್ಬೋದು, ಸರ್ ಆದರೆ ಹಾಕ್ಬೋದು. ಸಬ್ಜೆಕ್ಟ್ ಏನಲ್ಲಿ ರಿಕ್ವೆಸ್ಟ್ ಫಾರ್ ಕೊಟೇಶನ್ ಅಂತ ಕೇಳಿದಿರಿ, ಇಲ್ಲಿ ಸಬ್ಜೆಕ್ಟ್ ಕೊಟೇಶನ್ ಕಳಿಸಿದಿರಿ, ಸೆಂಡಿಂಗ್ ದ ಕೊಟೇಶನ್ ಅಂತಲೂ ಹೇಳ್ಬೋದು. ಲೆಟರ್, ರೆಫರೆನ್ಸ್ ಲೆಟರ್ ನೋಡಿ, ಇಲ್ಲಿ ಯಾವುದಕ್ಕೆ ನೀವು ರೆಫರ್ ಮಾಡಿದ್ದೀರಿ, ಯಾವ ಪತ್ರಕ್ಕೆ ಅನುಗುಣವಾಗಿದ್ದು ಕಳಿಸ್ತಾ ಇದ್ದೀರಿ? ನೀವು ಬರೆದಿದ್ದಂಥ ಪತ್ರ, ಲೆಟರ್ನ ನಾವು ಬರೆದಿದ್ದ ಪತ್ರ, ಲೆಟರ್ ನಂಬರ್ AB, ಅವ್ರಿಗೊಂದು ಲೆಟರ್ ನಂಬರ್ ಕೊಟ್ಕೊಳ್ತಾರೆ. ಅವ್ನು ಫೈಲ್ಗೆ ಹಾಕುವಾಗ, ಬಂದ ಲೆಟರ್ನೆಲ್ಲ ಫೈಲ್ಗೆ ಇಡುವಾಗ ಅದಕ್ಕೊಂದು ಲೆಟರ್ ನಂಬರ್ ಕೊಡಬೇಕಾಗತ್ತೆ. ಡೇಟೆಡ್ 25 ಜುಲೈ 2021. ಅವರು ಕೂಡ ನೋಡಿ ಒಂದು ಪಾಸಿಟಿವ್ ಅಪ್ರೋಚ್ ಇದೆ ಇಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಲೆಟರ್ ಡೇಟೆಡ್. ನೀವು ಥ್ಯಾಂಕ್ ಯು, ಧನ್ಯವಾದಗಳೊಂದಿಗೆ ಶುರು ಮಾಡಿ. ನೀವು ಯು ಆರ್ ಹ್ಯಾಪಿ, ಐ ಆಮ್ ಗ್ಲಾಡ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಅಂದ್ರಿ, ನಮ್ಮನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಸಂತೋಷ ಆಗ್ತಿದೆ ಅಂದ್ರಿ. ಇಲ್ಲಿ ಅವರು ನಿಮ್ಮ ಪತ್ರಕ್ಕೆ ಮೊದಲೇ ಥ್ಯಾಂಕ್ ಯು ಫಾರ್ ಯುವರ್ ಲೆಟರ್ ಡೇಟೆಡ್ 25th July 2021. ದ ಪ್ರೈಸ್ ಆಫ್ ದ ಫರ್ನಿಚರ್ ರಿಕ್ವೈರ್ಡ್ ಬೈ ಯು ಈಸ್ ಅಸ್ ಫಾಲೋಸ್. ನೋಡಿ, ನೇರವಾಗಿ ಬಂದುಬಿಟ್ರು. ಯಾವಾಗಲೂ ಬಿಸ್ನೆಸ್ ಲೆಟರ್ನ ಕ್ವಾಲಿಟಿ ಏನಂತಂದರೆ ಕ್ಲಾರಿಟಿ ಆ್ಯಂಡ್ ಪ್ರಿಸೈಸ್ನೆಸ್. ಭಾಷೆ ಹೇಗಿರಬೇಕು? ಕ್ಲಿಯರ್ ಆಗಿರಬೇಕು, ಪ್ರಿಸೈಸ್ ಆಗಿರಬೇಕು, ಸಿಂಪಲ್ ಇರಬೇಕು ಆ್ಯಂಡ್ ಡೈರೆಕ್ಟ್, ನೇರ ಇರಬೇಕು. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತಾರಲ್ಲ, ಸುತ್ತಿ ಬೆಳೆಸಿ ಮಾತಾಡೋದು ಆಗಬಾರ್ದು. ಆಗ ಅಲ್ಲಿ ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್ ಸಾಧ್ಯ ಆಗತ್ತೆ. ಇಲ್ಲಿ ಅವ್ರು ನೇರಾಗಿ ಬಂದರು. ಇವ್ರು ಕೇಳಿದ್ದೇನು? ಚೇರ್ಸ್, ಸಿಂಗಲ್ ಚೇರ್ಗೆ 200, ಅವ್ರು ಕೇಳಿದ್ದು 2 ಡಜನ್ಸ್. ಸೊ 2 ಡಜನ್ಸ್ ಇಂಟು 2, 2400. ಸೋಫಾ ಸೆಟ್ ಸಿಂಗಲ್ 40,000, 2 ಇಂಟು 2 40,000, 80,000. ಟೇಬಲ್ ಸಿಂಗಲ್, ಸಿಂಗಲ್ ಟೇಬಲ್, ಕಾಸ್ಟ್ ಆಫ್ ಸಿಂಗಲ್, ಪ್ರೈಸ್ ಆಫ್ ಸಿಂಗಲ್ ಟೇಬಲ್ ಈಸ್ 1,500. 7 1,500, 10,500. ಸ್ಟೀಲ್ ಕಬೋರ್ಡ್ಸ್ ಸಿಂಗಲ್ 12,000. 5 12,000, 60,000. Total amount 1,52,900. All the furniture are of a standard quality. Here they are assuring the quality also and are available in different size. ಈಗ ಅವರು ಒಂದು ಪರ್ಟಿಕ್ಯುಲರ್ ಸೈಜ್ ಹೇಳಿದ್ದಾರೆ, ಡಿಫ್ರೆಂಟ್ ಸೈಜ್ ಕೂಡ ಇದೆ. ಇಟ್ಸ್ ದೇರ್ ಚಾಯ್ಸ್. ಅವರು ಅಲ್ಲಿ ಹೋಗಿ ಚೂಸ್ ಮಾಡ್ಬೋದು, ಆಮೇಲೆ ಬದಲಾಗತ್ತೆ. now they are giving a quotation. That's it. This is not the final one. This will be changed after placing the order. Order ಯಾವಾಗ ಪ್ಲೇಸ್ ಮಾಡ್ತೀವಿ? After making a proper study of the product that we need, that we want. A discount of 10% is allowed up to 7,000. Up to 7,000 ನಾವು 10% ಡಿಸ್ಕೌಂಟ್ ಕೊಡ್ತೀವಿ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿಬಿಟ್ರು. ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಇಸ್ ಫ್ರೀ. ಅವ್ರು ಹೇಳಿದರು ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ನೀವು ಕೊಟೇಶನಲ್ಲಿ ಇನ್ಕ್ಲೂಡ್ ಮಾಡಬೇಕಂತ.
ಸೊ ದೇ ಆರ್ ಸೋ ಜನರಸ್. ಅವ್ರು ಹೇಳ್ತಾರೆ ನಾವು ಅದಕ್ಕೆ ಫೀಸ್ ತೊಗೊಳ್ಳಲ್ಲ, ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಈಸ್ ಫ್ರೀ ಅಂತ. ಸೊ ಇಷ್ಟು ಮಾಹಿತಿನ ಒಂದು ಕೊಟೇಷನಲ್ಲಿ ರಿಪ್ಲೈ ಕೊಡುವಾಗ ಕೊಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ವಿಲ್ ಬಿ ಸೆಂಡ್ ಥ್ರೂ ಬ್ಯಾಂಕ್. ಡಾಕ್ಯುಮೆಂಟ್ಸ್ ಕೈ ಕೊಡ್ತಾರಾ, ಗುಡ್ಸ್ ಜೊತೆ ಇಲ್ಲ, ಇಟ್ ವಿಲ್ ಬಿ ಸೆಂಡ್ ಥ್ರೂ ಬ್ಯಾಂಕ್. ಆರ್ಡರ್ ಶುಡ್ ಬಿ ಸೆಂಟ್ ವಿತ್ ಎ ಡಿ ಡಿ ಫಾರ್ 10% ವ್ಯಾಲ್ಯೂ ಆಫ್ ದ ಗುಡ್ಸ್. ಇಲ್ಲೇ ಹೇಳಿಬಿಟ್ರಿ, ನಾವು ಆರ್ಡರು ನೀವು ಪ್ಲೇಸ್ ಮಾಡ್ತಿರಲ್ಲ, ಆಗ 10% ವ್ಯಾಲ್ಯೂ ಆಫ್ ದ ಗುಡ್ಸ್ ಡಿ ಡಿ ನಿಮ್ಗೆ ಕಳಿಸ್ಬೇಕು ಅಂತ. ಈ ಷರತ್ತುಗಳಿಗೆ ನಮಗೆ ಒಪ್ಪಿಗೆ ಇದ್ದರೆ ನಾವು ಅದನ್ನು ಫರ್ನಿಚರ್ನ ಅವರ ಅಂಗಡಿಯಲ್ಲಿ ಆರ್ಡ್ರ್ ಮಾಡ್ಬೋದು. ಥ್ಯಾಂಕಿಂಗ್ ಯು, ಕಾಮ ಯುವರ್ಸ್ ಫೇತ್ಫುಲಿ, ಕಾಮ ಫಾರ್ ಫರ್ನಿಚರ್ ಹೌಸ್ ಸಂತೋಷ್. ನೋಡಿ, ಇಲ್ಲಿ ಅವರೇ ಪ್ರೊಪ್ರೈಟ್ರೇ, ಓನರೇ ಬರಿತಾ ಇಲ್ಲ, ಸಂತೋಷ್ ಅನ್ನೋರು. ಅವರೇನವರು ಫಾರ್ ಫರ್ನಿಚರ್ ಹೌಸ್ ಪರವಾಗಿ ನಾವು ಇದು ಮಾಡುವಾಗ ಫಾರ್ ಅಂತ ಹಾಕ್ತೀವಿ. ಈಗ ನಾನು ಒಂದು ಹುದ್ದೆಲಿಲ್ಲ, ಆದರೆ ಆ ಹುದ್ದೆಯ ಇನ್ಚಾರ್ಜನ್ನು ಒಂದಿನ ಮಟ್ಟಿಗೆ ನನಗೆ ಕೊಟ್ಟಿರ್ತಾರೆ, ನಾನು ಸಹಿ ಹಾಕಬೇಕು. ನಾನು ಆ ಹುದ್ದೆ ಮೇಲೆ ನಾನು ಆ ರೀತಿ ನನ್ನ ಹೆಸರು ಸುಮ್ಮನೆ ಏನು ಬರೆಯಾಗಿಲ್ಲ, I/C ಹಾಕಬೇಕು, ಅದು ನಿಯಮ. ಅಥವಾ ನಾನು ಯಾರ ಬದಲಾಗಿ ಯಾರ ಪರವಾಗಿ ಸಹಿ ಹಾಕ್ತಿದ್ದೀನಿ, ನನಗೆ ಆ ಅಧಿಕಾರ ಬಂದಿರುತ್ತಾವ ಆ ದಿನ ಮಟ್ಟಿಗೆ. ಫಾರ್ ಫರ್ನಿಚರ್ ಹೌಸ್ ಸಂತೋಷ್, ಸಂತೋಷ್ ಬ್ರಾಕೆಟ್ ವಿತಿನ್ ದ ಬ್ರಾಕೆಟ್. ಯಾಕೆ ಸಹಿ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡೋದ್ರಿಂದ ರೆಕಗ್ನೈಸ್ ಯಾರು ಅಂತ ಗೊತ್ತಾಗಲ್ಲ, ಅದ್ರ ಹೆಸರು ತಿಳ್ಕೊಳ್ಳೋಕ್ಕೆ ಸಂತೋಷ್. ಮ್ಯಾನೇಜರ್, ಅವರು ಏನಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ದಿಸ್ ಇಸ್ ದ ರಿಪ್ಲೈ ಲೆಟರ್ ಟು ದ ಕೊಟೇಶನ್. ಈಗ ಇನ್ನೊಂದು ಲೆಟರ್ನ ಉದಾಹರಣೆ ನೋಡೋಣ. ಡ್ರಾಫ್ಟ್ ಎ ಲೆಟರ್ ಫಾರ್ ಕೊಟೇಶನ್ ಫ್ರಮ್ ಮೆಜರ್ಸ್ ಮ್ಯಾಥ್ಯೂಸ್ ಬ್ರದರ್ಸ್. ಲೆಟರ್ ಆಫ್ ಕೊಟೇಶನ್, ಶೇಷಾದ್ರಿ ಅಯ್ಯರ್ ರೋಡ್, ಮೈಸೂರು, to Sharath Electronics, MG Road, Bangalore, for the supply of different types of table fans. Here from ಅವರೇ ಕೊಟ್ಟಿದ್ದಾರೆ ನೋಡಿ, ಮೆಜರ್ಸ್ ಮ್ಯಾಥ್ಯೂಸನ್ ಬ್ರದರ್ಸ್, ಶೇಷಾದ್ರಿ ಅಯ್ಯರ್ ರೋಡು, ಮೈಸೂರು. ಆ್ಯಂಡ್ ಯಾರು ಫೋನ್ ಆ್ಯಂಡ್ ಇಮೇಲ್, ಯಾರಿಗೆ ಶರತ್ ಎಲೆಕ್ಟ್ರಾನಿಕ್ಸ್, MG ರೋಡ್, ಬ್ಯಾಂಗ್ಳೂರ್. ಈ ಥರ ಫ್ರಮ್ ಟು ಅವರೇ ಕೊಟ್ಟಾಗ ವೆನ್ ದ ಫ್ರಮ್ ಆ್ಯಂಡ್ ಟು ಅಡ್ರೆಸ್ ಆಫ್ ದ ಕಸ್ಟಮರ್ ಆ್ಯಂಡ್ ಸಪ್ಲೈಯರ್ are given, there is no need for you to create the address. Date 27 July 2021 to Sharath Electronics, MG Road, Bangalore. Dear Sir, request for quotation. We are happy to introduce ourselves as one of the leading businessmen in electrical and electronics products in Mysore. Parcha, introductory paragraph. We hereby request you to send your latest competitive quotation for different types of table fans. This is explanation, description or purpose. You are explaining the purpose of writing this letter. What do you want? 2. 1. Storm brand fans 50 pieces. Deluxe brand 30 pieces. Janata brand 50 pieces. Concluding paragraph. We request you to mention the different size ಇನ್ನು ಯಾವುದಿದೆ, ಕಲರ್ ಯಾವುದಿದೆ ಫ್ಯಾನ್ದು, ಅದನ್ನು ಮೆನ್ಷನ್ ಮಾಡಿ. ಅವೈಲೇಬಲ್ ಆ್ಯಂಡ್ ಆಲ್ಸೋ ದ ಮೋಡ್ ಆಫ್ ಪೇಮೆಂಟ್. ಇನ್ನು ಕೇಳ್ತಾ ಇದ್ದೀರಿಲ್ಲೇ, ನಿಮ್ಗೆ ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡಬೇಕು, ಡಿಸ್ಕೌಂಟ್ ಏನು ಕೊಡ್ತೀರಾ, ಆ್ಯಂಡ್ ಯುವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಅದನ್ನಲ್ಲೇ ಕೇಳ್ತೀರಾ. ಥ್ಯಾಂಕಿಂಗ್ ಯು, ಯುವರ್ಸ್ ಫೇತ್ಫುಲಿ, ಫಾರ್ ಮೆಜರ್ಸ್ ಮ್ಯಾಥ್ಯೂಸನ್ ಬ್ರದರ್ಸ್, ಥಾಮಸ್. ಮೆಜರ್ಸ್ ಅಂತಂದಾಗ ಮ್ಯಾಥ್ಯೂಸನ್ ಬ್ರಾಸ್ ಅಂತ ಹಾಕಿದ್ದಾರೆ ನೋಡಿ. ಮೋರ್ ದೆನ್ ಒನ್ ಪಾರ್ಟ್ನರ್ ಇದ್ದಾಗ M/S ಹಾಕ್ತೀವಿ, ಮೆಜರ್ಸ್ ಅಂತ ಕರಿತೀವಿ ಅದನ್ನು. ನಾವು ಅದನ್ನು ಇದು ಶಾರ್ಟ್ ಟರ್ಮ್, ಇದು M/S ಅನ್ನೋದು. ಮೆಜರ್ಸ್ ಅಂತ, ಮೆಜರ್ಸ್ ಮೀನ್ಸ್ ಮೋರ್ ದೆನ್ ಒನ್ ಪರ್ಸನ್ ಇನ್ ದಟ್ ಬಿಸ್ನೆಸ್, ಪಾರ್ಟ್ನರ್ಸ್, ದೆರ್ ಆರ್ ಪಾರ್ಟ್ನರ್ಸ್ ಅಂತ ಅರ್ಥ. ಸೊ ಅದಕ್ಕೆ ಡಿಯರ್ ಸರ್ಸ್ ಅಂತ ಬರ್ತೀವಿ. MS ಅಂತ ಬಂದಾಗ ನೀವು ಸ್ಯಾಲ್ಯುಟೇಷನ್ ಫಸ್ಟ್ ಏನು ಹಾಕಬೇಕಾಗತ್ತೆ, MS ಅಂತ ಬಂದ ತಕ್ಷಣ ಡಿಯರ್ ಸರ್ ಬರೋದೇ ಇಲ್ಲ, ಡಿಯರ್ ಸರ್ಸ್. ಆ್ಯಂಡ್ ಥಾಮಸ್, he is writing, he is the manager, he is writing this letter. He has the authority to sign for Matthews and Brothers. Now, let us see how does the Sharath Electronics reply. Sharath Electronics, MG Road, Bangalore. This address was given in the question itself. 29 ನೋಡಿ, 27th ಅವರು ಲೆಟ್ರ್ ಹಾಕಿದ್ರು, 29th July ಇವ್ರು ಲೆಟ್ರ್ ಬರೀತಾರೆ. ಟು ಮೆಜರ್ಸ್ ಮ್ಯಾಥ್ಯೂಸ್ ಆ್ಯಂಡ್ ಬ್ರಾಸ್, ಶೇಷಾದ್ರಿ ಅಯ್ಯರ್ ರೋಡ್, ಮೈಸೂರು. ಡಿಯರ್ ಸರ್ಸ್, ಯು ಸಿ, ಡಿಯರ್ ಸರ್ಸ್. ಸಬ್ಜೆಕ್ಟ್
ಕೊಟೇಶನ್, ಎ ಲೆಟರ್ ನಂಬರ್. ಏನು ಕಳಿಸಿದ್ದಾರೆ ಇವರು? ಕೊಟೇಶನ್ ಕಳಿಸ್ತಾ ಇದ್ದಾರೆ. ಲೆಟರ್ ನಂಬರ್, ರೆಫರೆನ್ಸು. ಅವರು ಲೆಟ್ರ್ ಹಾಕಿದ್ದಕ್ಕೆ ಇವರು ಈ ಒಂದು ಕೊಟೇಶನ್ ಕೊಡ್ತಾ ಇದ್ದಾರೆ. ಆ ಲೆಟರ್ ನಂಬರ್ನಲ್ಲಿ ಕೋಟ್ ಮಾಡ್ತಾರೆ. ಡೇಟ್ 29 ಜುಲೈ 2021. ಥ್ಯಾಂಕ್ ಯು ಫಾರ್ ಯುವರ್ ಲೆಟರ್ ಡೇಟೆಡ್. ನೋಡಿ ಇಲ್ಲಿ ಇಂಟ್ರೊಡಕ್ಟರಿ ಲೈನಲ್ಲಿ ಏನು ಮಾಡ್ತಾರೆ, ರಿಪ್ಲೈ ಕೊಡುವಾಗ ಥ್ಯಾಂಕ್ಸ್ ಹೇಳ್ತಾರೆ. ಅವರ ಪತ್ರವನ್ನು ಮೆನ್ಷನ್ ಮಾಡ್ತಾರೆ. ಡೇಟೆಡ್ 27 ಆಗಬೇಕಿದು, 29 ಆಗಿಬಿಟ್ಟಿದೆ. 27th July 2021. The price of the fans inquired by you is as follows. ಅವ್ರು ಕೇಳಿದ್ದೇನು? ಪ್ರೈಸ್ ಆಫ್ ದ ಫ್ಯಾನ್. ಸ್ಟಾಮ್ ಬ್ರ್ಯಾಂಡ್ ಕೇಳಿದರು. ಇವ್ರು ಪ್ರೈಸ್ ಹೇಳಿದ್ದಾರೆ. ಅವ್ರು ಕ್ಯಾಲ್ಕುಲೇಷನ್ ಹಾಕೋಬೋದು. ಅವ್ರು 50 ಪೀಸಸ್ 30 ಪೀಸ್ ಅಂತ ಹೇಳಿದರು. ಇವ್ರು ಜಸ್ಟ್ ಪ್ರೈಸಸ್ ಹೇಳಿದ್ದಾರೆ. ಅವ್ರು ಕ್ಯಾಲ್ಕುಲೇಷನ್ ಹಾಕೋಬೋದು. ಸ್ಟಾಮ್ ಬ್ರ್ಯಾಂಡ್ ಅವ್ರು 50 ಪೀಸ್ ಅಂದಿರೋ 3500. ಡಿಲಕ್ಸ್ ಬ್ರ್ಯಾಂಡ್ 6500. ಜನತಾ ಬ್ರ್ಯಾಂಡ್ ₹4000. ಆಲ್ ದ ಫ್ಯಾನ್ಸ್ ಆರ್ ಆಫ್ ಸ್ಟ್ಯಾಂಡರ್ಡ್ ಸೈಜ್. ಡಿಫ್ರೆಂಟ್ ಸೈಜ್ ಆ್ಯಂಡ್ ಕಲರ್ ಹೇಳಿ ಅಂದಿದ್ರು. ಇವತ್ತು ಇರೋ ಫ್ಯಾನ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜು ಆ್ಯಂಡ್ ಆರ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಕಲರ್ಸ್. ಕಲರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕಲರ್ ಇದೆ? ವೈಟ್, ಪಿಂಕ್, ಗ್ರೇ ಕಲರ್. ಕಂಡೀಷನ್ ಏನು? ಟರ್ಮ್ಸ್ ಆಫ್ ಪೇಮೆಂಟ್ 10% ಡಿಸ್ಕೌಂಟ್ ಈಸ್ ಅಲೌಡ್ ಅಪ್ ಟು ₹5000. 5000 ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಈಸ್ ಫ್ರೀ. Documents will be sent through bank. The order should be accompanied by a DD for 10% value of the goods. Thank you. Yours faithfully, Sharat Kumar. ನಾವು ಟೆಂಡರು ಕೊಟೇಶನನ್ನು ದರಪಟ್ಟಿ ಅಂತ ಕೂಡ ಕರಿತೀವಿ. ಪ್ರೈಸ್ ಲಿಸ್ಟ್ ಅಂದರೆ ಪ್ರೈಸ್ ಲಿಸ್ಟ್ ಕೇಳಿ ನಾವು ಈ ಲೆಟ್ರ್ ಬರೆಯೋದ್ರಿಂದ ದರಪಟ್ಟಿ ಅಂತಲೂ ಕನ್ನಡದಲ್ಲಿ ಹೇಳ್ತೀವಿ ನಾವು. ಕೊಟೇಶನ್ ಅಂದರೆ ನೇರ ಪದ ಟೆಂಡರು ಅಂತ ಅರ್ಥ. ಇಲ್ಲಿ ಇನ್ನೊಂದು ನೋಡೋಣ. ನಮ್ಮನ್ನ ರೆನೋವೇಷನ್ ಮಾಡ್ತಾ ಇರೋದು, ಇಲ್ಲಿ ಕೊಂಡ್ಕೊಳ್ಳೋದಲ್ಲ. ಇದಕ್ಕೆ ಟೆಂಡರನ್ನು ಕರೆಯಲಾಗಿದೆ. ಆಸ್ ದ ಪ್ರೊಪ್ರೈಟರ್ ಆಫ್ ಅನ್ ಏರ್ ಕಂಡೀಷನ್ ಥಿಯೇಟರ್ ರೈಟ್ ಎ ಫರ್ಮ್ ಆಫ್ ಇಂಟೀರಿಯರ್ ಡೆಕೋರೇಟರ್ಸ್ ಇನ್ವೈಟಿಂಗ್ ದೇರ್ ಕೊಟೇಶನ್ ಫಾರ್ ಎ ಕಂಪ್ಲೀಟ್ ರೆನೋವೇಷನ್ ಆಫ್ ದ ಆಡಿಟೋರಿಯಂ. ಇಲ್ಲಿ ನಿಮಗೆ ಯಾವ ಲೆಟ್ರ್ ಬರೀಬೇಕಂತೆ? ಏರ್ ಕಂಡೀಷನ್ ಪ್ರೊಪ್ರೈಟರ್ ಆಫ್ ಒನ್ ಏರ್ ಕಂಡೀಷನ್ ಥಿಯೇಟ್ರ್. ನೀವು ಯಾವ ಏರ್ ಕಂಡೀಷನ್ ಥಿಯೇಟ್ರ್ ನೇಮ್ ಕೊಟ್ಟಿಲ್ಲ. ಯಾರು ದ ಪ್ರೊಪ್ರೈಟರ್. ವಾಟ್ ಡು ಯು ವಾಂಟ್? ಯು ಹ್ಯಾವ್ ಟು ರೈಟ್ ಎ ಲೆಟರ್ ಟು ಎ ಫರ್ಮ್ ಆಫ್ ಇಂಟೀರಿಯರ್ ಡೆಕೋರೇಟರ್ಸ್. ಅವ್ರ ಹೆಸರು ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲ. ಇಂಟೀರಿಯರ್ ಡೆಕೋರೇಟರ್ ಫರ್ಮ್ ಅವರಷ್ಟೇ. ಏನು ಕೇಳಬೇಕು ನೀವು? ಇನ್ವೈಟಿಂಗ್ ದೇರ್ ಕೊಟೇಶನ್ ಕರಿಬೇಕು ಅವ್ರಿಗೆ. ಫಾರ್ ಎ ಕಂಪ್ಲೀಟ್ ರೆನೋವೇಷನ್ ಆಫ್ ದ ಆಡಿಟೋರಿಯಮ್ ರೆನೋವೇಷನ್ ಆಗಬೇಕು, ರಿಪೇರಿ ಆಗಬೇಕು. ಇಂಟೀರಿಯರ್ ಡೆಕೋರೇಟರ್ಸ್ಗೆ ನೀವು ಇನ್ವೈಟ್ ಮಾಡಬೇಕು ಕೊಟೇಶನ್. ಇಲ್ಲಿ ಕಂಟೆಂಟ್ ಇದೆ. ವೈ ಯು ಶುಡ್ ರೈಟ್, ವಾಟ್ ಯು ಶುಡ್ ರೈಟ್ ಇದೆ, ಬಟ್ ಅಡ್ರೆಸ್ ಇಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ದ ಅಡ್ರೆಸ್ ಹಿಯರ್. ನಮ್ಮನ ಥಿಯೇಟರ್, ಮಾನಸ ಗಂಗೋತ್ರಿ, ಮೈಸೂರು. ಫೋನು, ಇಮೇಲ್. ಟು ದ ಮೆಜರ್ಸ್ ಶೆಟ್ಟಿ ಆ್ಯಂಡ್ ಶೆಟ್ಟಿ, ಅವರ ಏನು ಇಂಟೀರಿಯರ್ ಡೆಕೋರೇಟರ್ಸ್, 10 ಪ್ಯಾಲೇಸ್ ರೋಡ್, ಮೈಸೂರು. DSS subject inviting your quotation for renovation. Your competitive quotation is invited for the renovation of the auditorium of our air conditioned theatre. ನಮ್ಮ ಏರ್ ಕಂಡೀಷನ್ ಥಿಯೇಟ್ರ್ ಆಡಿಟೋರಿಯಮ್ನ ರೆನೋವೇಷನ್ ಆಗಬೇಕಾಗಿದೆ. ಕೊಟೇಶನ್ ಕಾಲ್ ಮಾಡ್ತಿದ್ದೀವಿ. ಇಲ್ಲಿ ಯಾವ ರೀತಿಯಲ್ಲಿ ನೀವು ಕೊಡ್ತೀರಿ, ಕೇಳ್ತೀರಿ? ಏನು ಪ್ರೈಸ್ ಕೇಳ್ತೀರಿ? ಯಾವುದಕ್ಕೆ ಪ್ರೈಸ್ ಕೇಳ್ತೀರಿ ಈ ರೀತಿಯ ಪತ್ರದಲ್ಲಿ? ದ ಏರಿಯಾ ಕವರ್ಡ್ ಬೈ ದ ಆಡಿಟೋರಿಯಮ್ ಈಸ್ 40/60 meters. ನೀವಿಲ್ಲಿ ಫುಲ್ ಅಳತೆಯನ್ನು ಕೊಡಬೇಕು. ಆಡಿಟೋರಿಯಮ್ನ ಅಳತೆಯನ್ನು 40/60 meters. ದ ರೆನೋವೇಷನ್ ಶುಡ್ ಇನ್ಕ್ಲೂಡ್, ಏನೇನು ರಿಪೇರಿ ಮಾಡಬೇಕು ಇವ್ರ ಕೊಟೇಶನ್ ಕೊಡಲಿಕ್ಕೆ? ಪೇಂಟಿಂಗ್ ಆಫ್ ದ ವಾಲ್ಸ್, replacing the existing curtain with a more attractive one, replacing the existing dome light with chandelier. We expect the work to be undertaken within 7 days from the date of order. ಏನೇನು ರಿಪೇರಿ ಅಂತ ಇಲ್ಲಿ ಹೇಳಿದರು, ಅದಕ್ಕೆ ಅವರೀಗ ಈ ರಿಪೇರಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಅವರು ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಲೆಕ್ಕವನ್ನು, ದರಪಟ್ಟಿಯನ್ನು, ಪ್ರೈಸ್ ಲಿಸ್ಟನ್ನು ಕೊಡ್ತಾರೆ, ಕೊಟೇಶನನ್ನು ಕೊಡ್ತಾರೆ.
ಇಲ್ಲಿ ನೋಡಿ ಕಂಡೀಷನ್ ಇವ್ರದ್ದೇನು, ವಿತಿನ್ 7 days ಫ್ರಮ್ ದ ಡೇಟ್ ಆಫ್ ದ ಆರ್ಡರ್. ಇವರೀಗ ದರಪಟ್ಟಿ ಕೇಳ್ತಾರೆ, ಆಮೇಲೆ ಆರ್ಡ್ರ್ ಮಾಡ್ತಾರೆ ಕೆಲಸಕ್ಕೆ. 7 ದಿನದಲ್ಲೇ ಕೆಲಸ ಶುರು ಆಗಬೇಕು. ಆ್ಯಂಡ್ ಕಂಪ್ಲೀಟೆಡ್ ವಿತಿನ್ 3 days. 7 ದಿನದಲ್ಲಿ ಇವರು ಆರ್ಡ್ರ್ ಕೊಟ್ಟು 7 ದಿನದಲ್ಲಿ ಕೆಲಸ ಶುರು ಆಗಬೇಕು. ಸಿದ್ಧತೆ ಮಾಡಿಕೊಂಡವರು 3 ದಿನದಲ್ಲಿ ಕೆಲಸ ಮುಗಿಬೇಕು ಫ್ರಮ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್. ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಅವ್ರು ಕಳಿಸ್ಬೋದು ಕೊಟೇಶನ್. ಥ್ಯಾಂಕಿಂಗ್ ಯು. ಯುವರ್ಸ್ ಫೇತ್ಫುಲಿ ಫಾರ್ ನಮನ ಥಿಯೇಟರ್ಸ್, Rajesh. He is the proprietor. So, in this way, in today's class, we have learned how to write, what is quotation, and how to call for quotation, how to reply for a quotation letter, how to send a quotation letter, how to write a letter of quotation. ಅದು ತಿಳ್ಕೊಂಡ್ವಿ. ಇದಕ್ಕೆ ನಾನು ರಿಪ್ಲೈ ಕೊಡ್ತಾ ಇಲ್ಲ, ಇದು ನಿಮ್ಗೆ ಹೋಮ್ವರ್ಕ್. ಮನೆಯಲ್ಲಿ ಈ ಒಂದು ಪತ್ರಕ್ಕೆ ಮುಂಚೆ ವಿವರಿಸಿದಂತಹ ಪತ್ರಗಳ ಆಧಾರದ ಮೇಲೆ ನೀವೇ ಸ್ವತಃ ಇದಕ್ಕೆ ಒಂದು ರಿಪ್ಲೈ ಲೆಟರನ್ನು ಬರೀರಿ. ರಿಪ್ಲೈ ಲೆಟರ್ ಆಫ್ ಕೊಟೇಶನ್, ಲೆಟರ್ ಟು ಕೊಟೇಶನ್ ಬರೀರಿ. I think I have understood the session. If you have any doubt or query, post it in the comment box or to the group. Take care. Bye.